ನಿಮಗ್ ಗೊತ್ತಾ, ರೇಡಿಯೋ ಆಕ್ಟಿವ್ ಕೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ. ಖಂಡಿತ. ನಮ್ಮ ಪರಿಸರದ ಬಗ್ಗೆ ಕಾರ್ಯಕ್ರಮ ಇದೆ, ಶಿಕ್ಷಣ, ಆರೋಗ್ಯ, ಅಂದ್ರೆ ಕೇಳ್ತಾ ಕಲಿಬಹುದು, ಕಲಿತದ್ದನ್ನ ಪ್ರಯೋಗಿಸಬಹುದು, ಪ್ರಯೋಗಿಸಿ ಪ್ರಯೋಜನ ಹೊಂದಬಹುದು. ರೇಡಿಯೋ ಆಕ್ಟಿವ್ ಇದು ಸಮುದಾಯ ಬಾನುಲಿ. ಹೌದು, ಪರಿವಾರ, ಪರಿಸರ ಅಷ್ಟೇ ಯಾಕೆ, ಇಡೀ ಪ್ರಪಂಚದಲ್ಲಿಯೇ ಐಕ್ಯತೆ, ಭ್ರಾತೃತ್ವ, ಸಹಬಾಳ್ವೆ ಇವುಗಳನ್ನು ಕುರಿತು ವಿಚಾರವಂತ ಕಾರ್ಯಕ್ರಮಗಳ ವಾಹಿನಿ ಅಂದ್ರೆ ರೇಡಿಯೋ ಆಕ್ಟಿವ್. 90.4 ತರಂಗಾಂತರದಲ್ಲಿ ಕೇಳಿ ತಿಳಿಯೋಣ, ತಿಳಿದು ಬೆಳೆಯೋಣ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರ್ತೀರಿ ಅಂತ ನನಗೆ ಗೊತ್ತು. ಕೇಳುಗರೆ, ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ ಹಾಗೂ ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಇವತ್ತು ಹಾಗಾದರೆ ಅನುಭವ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ವಿಷಯ ಯೋಗ ಫಾರ್ ಸೀನಿಯರ್ ಸಿಟಿಸನ್, ಹಿರಿಯ ನಾಗರಿಕರಿಗಾಗಿ ಯೋಗ. ಈ ಒಂದು ವಿಷಯದ ಬಗ್ಗೆ ಮಾತನಾಡ್ತಿದ್ದೀವಿ. ಖಂಡಿತ ಯೋಗ ಅಂತ ಬಂದಾಗ ಹಿರಿಯ ನಾಗರಿಕರಿಗೆ ಇದ್ರ ಬಗ್ಗೆ ಎಷ್ಟು ಮಾಹಿತಿ ಕೊಟ್ಟರೂ ಸಾಕಾಗಲ್ಲ ಅಂತಲೇ ಹೇಳಬಹುದು. ಏಕೆಂದರೆ ಹಿರಿಯರಿಗೆ ಈ ಆರೋಗ್ಯದ ವಿಷಯವಾಗಿ ತುಂಬಾ ಸಮಸ್ಯೆಗಳನ್ನ ನಾವು ನೋಡ್ತೀರಿ ವಯಸ್ಸಾದ ನಂತರದಲ್ಲಿ. ಹಾಗಾಗಿ ಈ ಒಂದು ಯೋಗ ಅಥವಾ ಎಕ್ಸಸೈಸ್ ಅಂತ ನಾವೇನು ಹೇಳ್ತೀವಿ, ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಅವರಲ್ಲಿ. ಹಾಗಾಗಿ ಇವತ್ತು ನಮ್ಮಲ್ಲಿ ಸಾಕಷ್ಟು ಹಿರಿಯ ನಾಗರಿಕರಿದ್ದಾರೆ. ಈ ಒಂದು ಯೋಗದ ಬಗ್ಗೆ, ಅದರಲ್ಲೂ ಸೀನಿಯರ್ ಸಿಟಿಸನ್ ಮಾಡುವಂತಹ ಯೋಗದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ಜನ ಇದ್ದಾರೆ. ಬನ್ನಿ, ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋದಕ್ಕೂ ಮುಂಚೆ ಸೀನಿಯರ್ ಸಿಟಿಸನ್ಗೆ ಯೋಗದ ಬಗ್ಗೆ ಪರಿಚಯಿಸೋದಕ್ಕೆ ಮತ್ತು ಅವರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಅವರೇ ಶ್ರೀದೇವಿ BM. ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಇವರು ಸುಮಾರು 20 ವರ್ಷದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ. ಹಾಗೆ ಸಾಕಷ್ಟು ತರಬೇತಿಗಳನ್ನು ಸಹ ಯೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಇವರು ಯೋಗದಲ್ಲಿ MSc ಮಾಡಿದ್ದಾರೆ, ಹಾಗೂ ಯೋಗ ಇನ್ಸ್ಟ್ರಕ್ಷನ್ ಕೋರ್ಸಸ್ನ ತಗೊಂಡಿದ್ದಾರೆ, ರಿಜಿಸ್ಟ್ರೇಡ್ ಯೋಗ ಟ್ರೈನರ್ ಆಗಿದ್ದಾರೆ.
ಇನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಅಲ್ಲಿ ಯೋಗಾಸನದ ಬಗ್ಗೆ ತಿಳಿಸ್ಕೊಡುವಂಥದ್ದು ಇರಬಹುದು, ಇಂಡಿವಿಜುವಲ್ ಯೋಗ ಕ್ಲಾಸಸ್ನ ತಗೊಳ್ಳೋವಂಥದ್ದು, ಇನ್ನು ಅನೇಕ ತರಬೇತಿಗಳನ್ನು ಯೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇವರು ತಮ್ಮ ಸರ್ಟಿಫಿಕೇಟ್ ಕೋರ್ಸ್ಗಳನ್ನಾಗಿ ಥಿಯೇಟರ್ ಬಗ್ಗೆ ಶಿಕ್ಷಣ ಪಡೆದುಕೊಂಡಿದ್ದಾರೆ, ಡ್ಯಾನ್ಸ್ ಬಗ್ಗೆ ಶಿಕ್ಷಣ ಪಡೆದುಕೊಂಡಿದ್ದಾರೆ, ಡ್ಯಾನ್ಸಲ್ಲಿ ಭರತನಾಟ್ಯಂ ಅದರ ಬಗ್ಗೆ ಒಂದು ಶಿಕ್ಷಣ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯೋಗದ ಬಗ್ಗೆ ಇವರ ಸಾಧನೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ಹಾಗಾಗಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರು ನಮ್ಮ ಹಿರಿಯ ನಾಗರಿಕರಿಗೆ ಯೋಗದ ಬಗ್ಗೆ ಇರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ ಅಂತ ನಾನು ತಿಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಮುಂದುವರಿಸೋಣ. ಈ ಕಾರ್ಯಕ್ರಮಕ್ಕೆ ನಮ್ಮ ತುಂಬು ಹೃದಯದಿಂದ ನಾವು ಶ್ರೀದೇವಿ ಮೇಡಮ್ನ ಬರಮಾಡ್ಕೊಳ್ತಾ ಇದ್ದೀವಿ. ನಮಸ್ಕಾರ ಮೇಡಮ್. ಶ್ರೀದೇವಿ ಮ್ಯಾಮ್ ನಮಸ್ಕಾರ. ಐ ಮೀನ್ ಆಸ್ ಯು ಸೆಡ್, ಯೋಗ ಎಲ್ಲರಿಗೂ ಗೊತ್ತಿದೆ ಅಂಡ್ ಫ್ಲೆಕ್ಸಿಬಲ್ ಆಗಿದೆ, ಯಾವ ಏಜ್ ಅಲ್ಲಿ ಕೂಡ ಮಾಡಬಹುದು ಅಂತ ಒಂದಿದೆ. ಬಟ್ ಯೋಗ ಯಾರ್ಯಾರು ಏಜ್ ಆದ್ಮೇಲೆ, ಇವಾಗ ಲೇಡೀಸ್ಗೆ 45+, 50+, ಇಲ್ಲ 60+ ಮೆನೋಪಾಸ್ ಆದ್ಮೇಲೆ ಹಿಸ್ಟ್ರಾಕ್ಟಮಿ ಆದವರು ಆ ತರ ಏನಾದ್ರು ಇದೆಯಾ, ಆರ್ ವಾಟ್ ಎಕ್ಸಾಕ್ಟ್ಲಿ ಯೋಗ ಆರ್ ವಿಚ್ ಯೋಗ ಸೂಟಬಲ್ ಫಾರ್ ಎಲ್ಡರ್ಸಿಗೆ ಅಂತ ಒಂದು ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಖಂಡಿತವಾಗ್ಲು ಮೊದಲನೇದು ನಾನು ಫಸ್ಟ್ ಯೂನಿವರ್ಸಲ್ ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ. ಯೋಗಾಗೆ ಏಜ್ ಇಲ್ಲ, ಯಾವ ಏಜ್ ಅಲ್ಲೂ ಸ್ಟಾರ್ಟ್ ಮಾಡ್ಬೇಕು, ಇದೇ ಏಜ್ ಅಲ್ಲಿ ಮಾಡ್ಬೇಕು ಅಂತ ಇಲ್ಲ. ಸ್ವಲ್ಪ ಲೋವರ್ ಲಿಮಿಟ್ ಇದೆ, ತುಂಬಾ ಚಿಕ್ಕ ಮಕ್ಳಿಗೆ ಮಾಡ್ಸಲ್ಲ, ಬಟ್ ಅವ್ರು ನ್ಯಾಚುರಲ್ ಯೋಗೀಸ್ ಎನಿವೆ. ಸೊ ಅದರಿಂದ ಅವ್ರಿಗೇನು ಸ್ಪೆಷಲ್ ಆಗಿ ಮಾಡ್ಸೋದು ಅಂತ ಏನು ಇದು ನೆಸೆಸಿಟಿ ಇಲ್ಲ. ಆದ್ರೆ ನಾವು ಓಲ್ಡ್ ಏಜ್ ಆಗ್ತಾ ಆಗ್ತಾ ನಾವೇನ್ ಮಾಡ್ತೀವಿ, ಸ್ವಲ್ಪ ಕೇರ್ಫುಲ್ ಆಗಿರ್ತೀವಿ. ನಾವು ಏನೆಲ್ಲ ಎಚ್ಚರಿಕೆ ವಹಿಸ್ಬೇಕು, ಒಂದು ಶಿಸ್ತಾಗಿ ಮಾಡ್ಬೇಕು ಅಂತ ನಾವು ಅದ್ರ ಎಚ್ಚರಿಕೆಗಳು ಏನಿದೆ, ಯಾವ ಏಜ್ ಅಲ್ಲಿ 60, 70 ಎಲ್ಲಾ ಏಜ್ ಅಲ್ಲೂ ಸ್ಟಾರ್ಟ್ ಮಾಡ್ಬೋದು. ಆದ್ರೆ ಒಂದೇನ್ ಮಾಡ್ಬೇಕು ನಾವು, ನಮ್ಮ ಏನ್ ಆರೋಗ್ಯ ಏನ್ ಸ್ಥಿತಿನಲ್ಲಿದೆ ಅದನ್ನ ನಾವು ಗಮನಿಸಿ ಒಂದು ಡಾಕ್ಟರ್ ಸಲಹೆ ಪಡ್ಕೊಂಡು ಡಯಾಗ್ನೋಸಿಸ್ ಅಂತ ಮಾಡ್ಕೊಂಡು ಇದೆಲ್ಲ ಲಿಮಿಟೇಷನ್ಸ್ ಇದೆ, ಇದೆಲ್ಲ ನಾನ್ ಮಾಡಕ್ ಆಗಲ್ಲ ಅನ್ನೋದು ಡಾಕ್ಟರ್ ಸಲಹೆ ಕೊಡ್ತಾರೆ. ಅದಾದ್ಮೇಲೆ ಆ ರಿಪೋರ್ಟ್ ಗಳನ್ನ ತಗೊಂಡು ಒಬ್ರು ಯೋಗ ಥೆರಪಿಸ್ಟ್ ಹತ್ರ ಹೋಗಿ, ಬೆಟರ್ ಯಾರಿಗೆ ಸ್ವಲ್ಪ ಆವಾಗ ಅದನ್ನ ನೀವು ಥೆರಪಿಸ್ಟ್ ಹತ್ರ ತಗೊಂಡ್ ಹೋಗಿ ಆಸ್ ಮಚ್ ಆಸ್ ಪಾಸಿಬಲ್ ಗ್ರೂಪ್ ಕ್ಲಾಸಸ್ ಅವಾಯ್ಡ್ ಮಾಡ್ಬೇಕು. ಏನಾದ್ರೂ ನಾನ್ ಹೇಳೋದು ಅಂದ್ರೆ ಗ್ರೂಪ್ ಕ್ಲಾಸಸ್ ಜಾಸ್ತಿ ಅವಾಯ್ಡ್ ಮಾಡಿ ಸ್ವಲ್ಪ ಒಬ್ರೊಬ್ರು ಒನ್ ಪರ್ಸನಲ್ ಆಗಿ ಸ್ಟಾರ್ಟ್ ಮಾಡುವಾಗ ಅಟ್ಲೀಸ್ಟ್ ಮೆತ್ತಗ್ ಸ್ಟಾರ್ಟ್ ಮಾಡಿ ಪರ್ಸನಲ್ ಆಗಿ ನೋಡ್ಕೊಂಡು ಗೊತ್ತಿರೋರ್ ಹತ್ರ ಹೋಗಿ, ಆನ್ಲೈನ್ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಮಾಡ್ದೆ, ನಾವೇ ಹೇಳ್ಕೊಳ್ದೆ, ಯಾರಾದ್ರೂ ಎಕ್ಸ್ಪರ್ಟ್ ಹತ್ರ ಹೋಗಿ ಅವ್ರ ಹತ್ರ ಮಾಡಿಸ್ಕೊಂಡು ಆಮೇಲೆ ನಮ್ಗೆ ಅರ್ಥ ಆದ್ಮೇಲೆ ಸ್ವಲ್ಪ ಅದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಬಟ್ ಅದಕ್ ಮುಂಚೆ ಯಾರು ಗೊತ್ತಿದೆ ಅದು ನಿಮ್ ರಿಪೋರ್ಟ್ಸ್ ಏನಿರ್ಬೇಕು, ಸ್ಪೆಸಿಫಿಕ್ ಆಗಿ ನನ್ಗೆ ಬೆನ್ನೋವು ಇದೆ ಅಂತ ಹೋಗೋದ್ರ ಬದಲು, ಬೆನ್ನಲ್ಲಿ ಈ ಜಾಗದಲ್ಲಿ ಈ ಪ್ರಾಬ್ಲಮ್ ಇದೆ, ನಮ್ಮ L5 ಏನೋ ಪ್ರಾಬ್ಲಮ್ ಇದೆ, ಈ ನೆಕ್ ಅಲ್ಲಿ C ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅಥವಾ ಎಕ್ಸಾಂಪಲ್ ನಾನು ಉದಾಹರಣೆ ಹೇಳ್ತಾ ಇರೋದು, ಅದಿಲ್ಲದೆ ಏನಾದ್ರೂ ಹೈಪರ್ ಟೆನ್ಷನ್ ಅಂತದ್ದೇನಾದ್ರೂ ಪ್ರಾಬ್ಲಮ್ ಇದ್ರೆ, ಉದಾಹರಣೆಗೆ ಎಷ್ಟು ಹೈಪರ್ ಟೆನ್ಷನ್, ಎಷ್ಟು ರೀಡಿಂಗ್ ಇದೆ, ಏನ್ ಮಾತ್ರೆ ತಗೊಂಡ್ರೆ ಏನಾಗತ್ತೆ ಅದೆಲ್ಲ ತಿಳ್ಕೊಂಡು ಅವ್ರಿಗೂ ತಿಳಿಸಿ ಅದ್ರ ಪ್ರಕಾರ ಯಾರ್ ಬೇಕಾದ್ರೂ ಮಾಡ್ಬೋದು ಅಂತ ನಾನು ಏನ್ ಹೇಳೋದು ಅಂದ್ರೆ, ಎಲ್ರಿಗೂ ಅಳವಡಿಸ್ಕೊಂಡು ಮಾಡಿಫಿಕೇಶನ್ ಮಾಡ್ಕೊಂಡು ನಾವು ಯೋಗಾಭ್ಯಾಸವನ್ನ ಮಾಡ್ಬೋದು. ನಾನು ಹಾಸಿಗೆ ಮೇಲೆ ಇರೋರ್ಗು ಮಾಡ್ಸಿದೀನಿ, ದೊಡ್ಡವ್ರಿಗೆ ಆಯ್ತಾ. ಸೊ ಬರೀ ಮಲ್ಕೊಂಡು ಮಾಡ್ಸಿದೀನಿ, ಕುತ್ಕೊಂಡು ಮಾಡ್ಸಿದೀನಿ. ಆಮೇಲೆ ಅವರು ಸ್ವಲ್ಪ ಟೈಮ್ ಆದ್ಮೇಲೆ ಅವರೇ ಬೇರೆ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಮಾಡಿಸ್ಬೋದು. ತುಂಬಾ ಏನೇನೋ ನಾವು ಬದಲಾವಣೆಗಳು ಮಾಡ್ಕೋಬಹುದು ಥೆರಪಿನಲ್ಲಿ. ಏನು ನಮ್ಗೆ ಅದರ ಪರಿಣಾಮಗಳು, ಅದರ ಬೆನಿಫಿಟ್ಸ್ ಬೇಕು, ಅದನ್ನ ನಾವು ಹೇಗೆ ಅಳವಡಿಸ್ಕೊಂಡು ಹೇಗೆ ಮಾಡಿಫೈ ಮಾಡ್ಕೊಂಡು ಮಾಡೋದು ಅದು ಟೀಚರ್ಗೆ ಗೊತ್ತಿರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಇನ್ನೊಂದು ಏನಂದ್ರೆ, ಇವಾಗ ನೀವು ಹೇಳಿದ್ರಲ್ಲ, ವಯಸ್ಸಾದವರು ಬೆಡ್ ಅಲ್ಲಿ ಇರೋರು ಕೂಡ ನೀವು ಯೋಗ ಥೆರಪಿ ಕೊಟ್ಟಿದ್ದೀರಾ, ಯೋಗ ಅಡ್ಮಿನಿಸ್ಟ್ರೇಡ್ ಅವ್ರನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದಿರಲ್ಲ. ಸೊ ಹಂಗಾದ್ರೆ ಯೋಗ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಬೆಂಡ್ ಮಾಡೋದು, ಬ್ರೀದಿಂಗ್ ಎಕ್ಸಸೈಸು, ಜನರಲಿ ನಮ್ಗೆ ನೀವು ಹೇಳ್ದಂಗೆ ಯೂಟ್ಯೂಬ್ ಮತ್ತೆ ಬೇರೆ ನೋಡ್ಕೊಂಡು ಕಲ್ತ್ಕೊಳ್ಳೋದು ಜಾಸ್ತಿ ಇದೀವಿ. ಸೊ ಅಂತ ಇದ್ರಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಅಂತ ಸಪ್ರೇಟ್ ಯೋಗ ಇದೆಯಾ?
ನೀವು ಹೇಳಿದ್ರಲ್ಲ ಸ್ಪಾಂಡಿಲೈಟಿಸ್ ಮತ್ತೆ ಬ್ಯಾಕ್ ಪೇನ್ ಅಂತ ಇದೆ. ಸೊ ಏಜ್ಡ್ ಇರೋರಿಗೆ ಸಪ್ರೇಟ್ ಒಂದು ಯೋಗ ಸೆಷನ್ಸ್ ಇದೆಯಾ? ಅವರಿಗೆ ಎನಿ ಪರ್ಟಿಕ್ಯುಲರ್ ರೀಸನ್ಸ್, ಐ ಮೀನ್ ಎನಿ ಪರ್ಟಿಕ್ಯುಲರ್ ಸೆಷನ್ಸ್ ದಟ್ ಯು ವಾಂಟ್ ಟು ಹೈಲೈಟ್ ಅಂದ್ರೆ ಶೇರ್ ಮಾಡಿ ಮ್ಯಾಮ್. ಇವಾಗ ನಾವು ಸೀನಿಯರ್ ಆದ್ಮೇಲೆ ನಮ್ದು ಬೋನ್ ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದ್ರ ಪ್ರಕಾರ ನಾವು ಆಸನಗಳನ್ನ ಮಾಡ್ಕೋಬಹುದು. ಆಮೇಲೆ ಹಾರ್ಟ್ ರೇಟ್ ತುಂಬಾ ಜಾಸ್ತಿ ಆಗ್ಬಾರ್ದು. ಅದ್ರ ಪ್ರಕಾರ ನಾವು ಪೋಸಸ್ ಅಥವಾ ಬ್ರೀದಿಂಗ್ ಪ್ರಾಕ್ಟೀಸ್, ಉಸಿರಾಡೋದು ಅದೆಲ್ಲ ನಾವು ಅದನ್ನ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಇನ್ನೊಂದೇನು ಅಂದ್ರೆ ಇವಾಗ ಇನ್ವರ್ಷನ್ಸ್ ನ ಅವಾಯ್ಡ್ ಮಾಡ್ತೀವಿ. ಇದ್ರಲ್ಲಿ ಚಾಲೆಂಜ್ ಆಗಿ ತುಂಬಾ ಇರೋದನ್ನ ನಾವು ಮಾಡಲ್ಲ. ಆನ್ ಜನರಲ್ ನಾನು ಎಲ್ರಿಗೂ ಆಗೋ ಹಂಗೆ ಹೇಳ್ತಾ ಇದ್ದೀನಿ. ಏನು ಅಂದ್ರೆ ಕೆಲವ್ರು ಏನಿರ್ತಾರೆ, ಅವ್ರು ಚಿಕ್ಕ ವಯಸ್ಸಿಂದ ಮಾಡಿರ್ತಾರೆ. ನಂಗೆ 90 ವರ್ಷದವರು ಶೀರ್ಷಾಸನ ದಿನ 10 ನಿಮಿಷ ಮಾಡ್ತಾರೆ, ನಂಗೆ ಅದು ಗೊತ್ತಿದೆ. ಸೊ ಅದಕ್ಕೆ ಅಂತ ನಾವು ಜನರಲ್ ಆಗಿ ಎಲ್ರಿಗೂ ಅದೇ ಆಗತ್ತೆ ಅಂತಾನು ಹೇಳಕ್ ಆಗಲ್ಲ. ಕೆಲವ್ರು ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು ಕಳೆದ 60 ವರ್ಷ ಹೇಗಿತ್ತು, ಅವ್ರು ಏನ್ ತರ ಮಾಡಿದ್ರು, ಅವರು ಯೋಗಾಭ್ಯಾಸ ಮಾಡ್ಕೊಂಡೇ ಇದ್ರ ಶಿಸ್ತಾಗಿ, ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇದ್ರ, ಆತರ ಏನಾದ್ರು ಅವ್ರ ಬ್ಯಾಕ್ ಗ್ರೌಂಡ್ ಇದ್ರೆ ಅವರು ನೋಡಿದ್ರೆ ನಾನು ಎಕ್ಸೆಪ್ಷನ್ಸ್ ಚಾಲೆಂಜಿಂಗ್ ಮಾಡ್ತಾರೆ. ಆತರ ಏನು ಮಾಡಲ್ಲ ಅಂತಿಲ್ಲ. ಕೆಲವರು ಆಕ್ಚುಲಿ ಯಂಗ್ಸ್ಟರ್ಸ್ ಗಿಂತ ಚೆನ್ನಾಗೇ ಮಾಡ್ತಾರೆ, ತುಂಬಾ ಚಾಲೆಂಜ್ ತಗೊಂಡೇ ಮಾಡ್ತಾರೆ. ಆದ್ರೂನು ನಾವು ಎಚ್ಚರಿಕೆಯಿಂದ ಯಾವಾಗ್ಲೂ ನಮ್ ಬೋನ್ ಸ್ಟ್ರೆಂತ್ ಅದೆಲ್ಲ ಡೆಫಿನೆಟ್ ಏಜಿಂಗ್ ಪ್ರಾಸೆಸ್ ಆಗಿರತ್ತೆ ಅಲ್ವಾ. ಅದಕ್ಕೆ ನಾವು ಅದು ಸೆಪರೇಟ್ ಆಗಿ ಒಂದ್ ಗ್ರೂಪ್ ಅಲ್ಲಿ ಮಾಡೋದು ಯಾವಾಗ್ಲೂ ಒಳ್ಳೇದು. ಏನ್ ತರ ಅಂದ್ರೆ ನಾವು ಬೇರೆ ಬೇರೆ ಟೈಪ್ಸ್ ಇದೆ. ಹಠಯೋಗ ನಾವು ಬ್ರೀದಿಂಗ್ ಮತ್ತೆ ಆಸನಗಳು ಮಾಡ್ತೀವಿ. ಅದ್ರಲ್ಲಿ ಜೆಂಟಲ್ ಆಗಿ ಜಾಸ್ತಿ ಇವಾಗ ಆರ್ಮ್ ಬ್ಯಾಲೆನ್ಸ್, ಕೈ ಮೇಲೆ ಬ್ಯಾಲೆನ್ಸ್ ಮಾಡೋದು, ಆಮೇಲೆ ಶೀರ್ಷಾಸನ ಟೈಪ್ ಪೋಸಸ್ ಅದೆಲ್ಲ ಮಾಡಲ್ಲ ಸ್ಟಾರ್ಟಿಂಗ್. ಅಟ್ಲೀಸ್ಟ್ ಡೆಫಿನೆಟ್ ಮಾಡಲ್ಲ ನಾವು ಗ್ರೂಪ್ ಕ್ಲಾಸ್ ಅಲ್ಲಿ. ಆಮೇಲೆ ಅದು ಇದೆ. ಮತ್ತೆ ರೆಸ್ಟೋರೇಟಿವ್ ಯೋಗ ಅಂತ ಮಾಡ್ತೀವಿ. ಅದ್ರಲ್ಲಿ ನಾವು ಜಾಸ್ತಿ ನಾವು ಫೋರ್ಸ್ ಮಾಡಿ ಸ್ಟ್ರೆಚ್ ಮಾಡಲ್ಲ. ಬಟ್ ಇವಾಗ ಗ್ರಾವಿಟಿ ಪ್ಯಾಸಿವ್ ಸ್ಟ್ರೆಚಿಂಗ್ ಅಂತಾರೆ, ಅದಕ್ಕೆ ನನ್ ಕನ್ನಡದಲ್ಲಿ ಎಕ್ಸಾಕ್ಟ್ ವರ್ಡ್ ಗೊತ್ತಿಲ್ಲ. ಬಟ್ ಉದಾಹರಣೆಗೆ ಇವಾಗ ಹೀಗೆ ಒಂದ್ ಪೋಸ್ ಅಲ್ಲಿ ಒಂದ್ 5 ನಿಮಿಷ ಇರೋದು, ನಿಷ್ಕ್ರಿಯ ಅಂತ ಹೇಳ್ತೀವಿ ನಾವು. ಅದಕ್ಕೆ ಪ್ಯಾಸಿವ್ ಅಂದ್ರೆ ನಿಷ್ಕ್ರಿಯ ಅಂತ. ಸೊ ಅದು ಜಾಸ್ತಿ ನಮ್ಮ ಎಫರ್ಟ್ ಇಲ್ದೆ ಮಾಡೋದು, ಬಟ್ ಅದ್ರ ಪರಿಣಾಮನೂ ಇರುತ್ತೆ. ಯಾಕಂದ್ರೆ ನಾವು ತುಂಬಾ ಹೊತ್ತು ಸಿಂಪಲ್ ಯೋಗನಲ್ಲೇ ತುಂಬಾ ಮಾಡ್ಬೋದು. ಆ ತರ ಏನು ಬರೀ ಚಾಲೆಂಜಿಂಗ್ ಮಾಡಿದ್ರೆ ಮಾಡಕ್ಕಾಗತ್ತೆ ಅಂತಲ್ಲ, ಸಿಂಪಲ್ ಅಲ್ಲೂ ತುಂಬಾ ಮಾಡಕ್ಕಿದೆ. ಅದ್ರಲ್ಲಿ ನಾವು ಹೇಗ್ ಮಾಡ್ತೀವಿ ಅದು ನಮ್ಗೆ ಪರಿಣಾಮ ಕೊಡುತ್ತೆ. ಅದಾದ್ಮೇಲೆ ಇನ್ ಯೋಗ ಅಂತ ಪ್ರಾಕ್ಟೀಸಸ್ ಇದೆ. ಇದೆಲ್ಲ ಬೇಸಿಕಲಿ ಏನು ಅದನ್ನ ಸ್ಲೋ ಮಾಡೋದು, ಬ್ರೀದಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು, ಆ ಪೋಸನ್ ಜಾಸ್ತಿ ಹೋಲ್ಡ್ ಮಾಡೋದು, ಮೆಡಿಟೇಟಿವ್ ಆಗಿ ಆ ಪೋಸನ್ನ ತಗೊಂಡ್ ಹೋಗೋದು. ಧ್ಯಾನದ ಮೇಲೆ ಜಾಸ್ತಿ ಯೋಗಾಸನ ಮಾಡೋವಾಗ್ಲೇ ಧ್ಯಾನ ಬಂದ್ಬಿಡತ್ತೆ, ಆಸನ ಮಾಡೋವಾಗ್ಲೇ ನಮ್ಗೆ ಬ್ರೀದಿಂಗ್ ಪ್ರಾಣಾಯಾಮನು ಬಂದ್ಬಿಡತ್ತೆ. ಸೊ ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ನಾವು ಸೀನಿಯರ್ಸ್ಗೆ ಆ ತರ ಹೇಳ್ತೀವಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಅಯ್ಯಂಗಾರ್ ಯೋಗ ಮಾಡ್ತೀವಿ ಸೀನಿಯರ್ಸ್ಗೆ. ಅದ್ರಲ್ಲಿ ಪ್ರಾಪ್ಸ್ ತುಂಬಾ ಇರುತ್ತೆ. ಇವಾಗ ಪಿಲ್ಲೋಸ್, ಬೋಲ್ಸ್ಟರ್ಸ್, ಮತ್ತೆ ಚೇರ್, ಅಯ್ಯಂಗಾರ್ ಚೇರ್ ಅಂತಿದೆ ಅದು. ಆಮೇಲೆ ಇವಾಗ ಈ ಬೆಲ್ಟ್ಗಳು, ಮತ್ತೆ ಅಷ್ಟೇ ಮೋಸ್ಟ್ಲಿ ಅಷ್ಟೊಂದು ಈ ಪ್ರಾಪ್ಸ್ ಇಟ್ಕೊಂಡು ಅಯ್ಯಂಗಾರ್ ಸ್ಟೈಲ್ ಅಲ್ಲಿ ಮಾಡ್ತೀವಿ. ಅದೇನು ಇವಾಗ ಆರ್ಥ್ರೈಟಿಸ್ ಇರೋರು ಅಥವಾ ಬೆಂಡ್ಸೆ ಮಾಡಿಲ್ಲ ಅನ್ಕೊಳ್ಳಿ, ಸ್ಟ್ರೆಚಿಂಗ್ ಮಾಡಿಲ್ಲ, ತುಂಬಾ ವರ್ಷ ಮಾಡಿಲ್ಲ, ಇವಾಗ ಸಡನ್ ಆಗಿ ಮಾಡ್ಬೇಕು, ಆಮೇಲೆ ಹೊಸದಾಗಿ ಬಂದಿದ್ದಾರೆ, ಅವ್ರಿಗೆಲ್ಲ ಈ ಸೇಫ್ ಆಗಿ ಮಾಡಕ್ಕೆ ಈ ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿ ಮೆತ್ತಿಗೆ ಆ ಸಪೋರ್ಟ್ ತಗೊಂಡ್ ಮಾಡೋದು. ಆಮೇಲೆ ಸಪೋರ್ಟ್ ಮೆತ್ತಿಗೆ ತೆಗೆದ್ ಬಿಡೋದು. ಆ ತರಾನು ಮಾಡ್ಬೋದು. ಆ ತರನು ಸೀನಿಯರ್ಸ್ ತುಂಬಾ ಉಪಯೋಗ ಆಗುತ್ತೆ ಪ್ರಾಪ್ಸ್ ಅಯ್ಯಂಗಾರ್ ಯೋಗ ಮಾಡಿದ್ರೆ. ಅದಿಲ್ದೆ ಚೇರ್ ಯೋಗ ಅಂತ ಒಂದು ಕಾರ್ಪೊರೇಟ್ಸ್ ಅಲ್ಲಿ ಅದೇ ಮಾಡೋದು ಇವಾಗ, ಚೇರ್ ಯೋಗ ಅಂತ. ಇವಾಗ ಮೊನ್ನೆ ಸ್ಕೂಲಲ್ಲೂ ಮಾಡಿದೆ ಚೇರ್ ಯೋಗ, ಯಾಕಂದ್ರೆ ಜಾಗ ಇರ್ಲಿಲ್ಲ ಅಂತ. ಸೊ ಬಟ್ ಅದು ಸ್ಟಾರ್ಟ್ ಆಗಿದ್ದೆ ಸೀನಿಯರ್ಸ್ ಇಂದ, ಹಿರಿಯರಿಂದ. ಅವರು ಮಾಡೋ ಪ್ರಾಕ್ಟೀಸಸ್ ಇಂದ ನನ್ನ ಕ್ಲಾಸಲ್ಲಿ ಅವ್ರನ್ನ ಕೂರ್ಸಿ ಕೆಳಗ್ ಕೂತ್ಕೊಳಕ್ ಆಗಲ್ಲ. ಆದ್ರೆ ನನ್ ಕ್ಲಾಸಲ್ಲಿ ಎಷ್ಟೊಂದು ಸೀನಿಯರ್ಸ್ ಬಂದಿದ್ದಾರೆ, ಅವ್ರು ಚಿಕ್ಕ ವಯಸ್ಸಲ್ಲಿ ಕೂತ್ಕೊಂಡು ಎಲ್ಲಾ ಮಸಲ್ ಮೆಮರಿ ಚೆನ್ನಾಗಿದೆ. ಅವ್ರು ಇವಾಗ ಕೂತ್ಕೊಳಕ್ ಆಗಲ್ಲ ಅಷ್ಟೇ, ಆದ್ರೆ ಅವ್ರ ಚೇರಲ್ಲಿ ಕೂತ್ಕೊಂಡು ಒಂದ್ 3-4 ತಿಂಗಳು ಮಾಡಿದ್ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮೆತ್ತಿಗೆ ಅವ್ರು ಕೆಳಗ್ ಕೂತ್ಕೊಳಕ್ಕೂ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆತರ ಏನು ಮಾಡಕ್ಕಾಗಲ್ಲ ಅಂತಿಲ್ಲ, ಡೆಫಿನೆಟ್ ಚೇಂಜಸ್ ಇದೆ. ಯಾಕಂದ್ರೆ ನಮ್ ದೇಹ
ಮಸಲ್ಸ್ ಸ್ವಲ್ಪ ಲಾಸ್ ಆಗಿರುತ್ತೆ ಏಜ್ ರಿಲೇಟೆಡ್. ಬಟ್ ಏನು ಅಂದ್ರೆ ಸೀನಿಯರ್ಸ್ ತುಂಬಾ ಶಿಸ್ತಾಗಿ ಮಾಡ್ತಾರೆ ಯಂಗ್ಸ್ಟರ್ಸ್ ಗಿಂತ. ತುಂಬಾ ರೆಗ್ಯುಲರ್ ಬರ್ತಾರೆ. ನಂಗೆ ತುಂಬಾ ಖುಷಿ ಸೀನಿಯರ್ಸ್ ಜೊತೆ ಮಾಡ್ಲಿಕ್ಕೆ. ಹಿರಿಯರು ಏನು ಮಿಸ್ ಮಾಡ್ಕೊಳಲ್ಲ ಕ್ಲಾಸ್, ಕರೆಕ್ಟ್ ಆಗಿ ಬರ್ತಾರೆ, ಕರೆಕ್ಟ್ ಆಗಿ ಮಾಡ್ತಾರೆ. ಅದು ಮೇನ್. ನೀವ್ ಏನ್ ಮಾಡ್ತೀರಾ ಅನ್ನೋದು ಮೇನ್ ಅಲ್ಲ, ಎಷ್ಟು ರೆಗ್ಯುಲರ್ ಆಗಿ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್. ಪರಿಣಾಮ ಬೇಕಂದ್ರೆ ರೆಗ್ಯುಲರ್ ಮಾಡ್ಬೇಕು, ಇಲ್ಲಾಂದ್ರೆ ಯಾರ್ ಮಾಡಿದ್ರು ಪರಿಣಾಮ ಬರಲ್ಲ. ಇದು ಹೌದು. ಅಲೋಪತಿ ತರ ಟ್ಯಾಬ್ಲೆಟ್ ತಗೊಂಡ್ ಮಾಡೋ ಪ್ರಾಕ್ಟೀಸ್ ಅಲ್ಲ. ನಾವೇ ಮಾಡಿ, ನಾವೇ ಪ್ರಯಾಸ ಮಾಡಿ ಮಾಡ್ಬೇಕು. ಸೊ ಹೌದು ಮ್ಯಾಮ್, ನೀವ್ ಹೇಳ್ದಂಗೆ ಸೀನಿಯರ್ಸ್ಗೆ ಮಂಡಿ ನೋವು, ಬ್ಯಾಕ್ ಪೇನ್ ಅವ್ರಿಗೆ ಅದರ ವ್ಯಾಲ್ಯೂ ಗೊತ್ತಿರುತ್ತೆ. ಪಾಪ ಔಷಧಿ ಎಷ್ಟು ತಗೊಂಡಿದ್ರು ಅವ್ರಿಗೆ ಮಂಡಿ ನೋವು, ಮೆಟ್ಲು ಹತ್ತೋದು, ಕುತ್ಕೊಂಡು ಎದ್ದೇಳೋದು, ಸಿಂಪಲ್ ಮಂಚದಿಂದ ಇವನ್ ಎದ್ದೇಳೋದು, ನಿಂತ್ಕೊಳ್ಳೋದು, ತಕ್ಷಣ ಅವ್ರ ಕೈಲಿ ಎದ್ದೇಳಕ್ ಆಗೋದಿಲ್ಲ. ಅದು ಪ್ರಾಸ್ಟ್ರೇಟ್ ಇಟ್ಕೊಂಡಿರೋರು, ಜಾಯಿಂಟ್ ಪೇನ್ಸು, ಅವರಿಗೆ ಸ್ಟಿಕ್ ಇಟ್ಕೊಂಡಿರೋರಿಗೆ ಡೆಫಿನೆಟ್ಲಿ ಅವರಿಗೆ ಆ ವ್ಯಾಲ್ಯೂ ಗೊತ್ತಿದೆ. ಯೋಗ ಮತ್ತೆ ಎಕ್ಸಸೈಸಸ್, ಫಿಸಿಯೋಥೆರಪಿ ಅದ್ರದ್ದು ವ್ಯಾಲ್ಯೂ ಗೊತ್ತಿದೆ. ಅಂಡ್ ಮೆಡಿಸಿನ್ಸ್ ಆದಷ್ಟು ಅವಾಯ್ಡ್ ಮಾಡ್ಬೇಕು ಅನ್ನೋದು ಅವರಿಗೆ ಏನೋ ದಿಲ್ ಬಿ ಮೋರ್ ಇಂಟ್ರೆಸ್ಟೆಡ್. ಅಂಡ್ ನೀವು ಹೇಳಿದಾಗೆ ತುಂಬಾ ಡೆಡಿಕೇಟೆಡ್ ಇರ್ತಾರೆ. ಡೆಡಿಕೇಟೆಡ್ ಆಗಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಅಂದ್ರೆ ಅವರು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನ್ ಹೇಳಕ್ ಇಲ್ಲಿ ನಾನು ಬಯಸ್ತೀನಿ ಅಂದ್ರೆ, ಯೋಗ ಅನ್ನೋದು ನಾವು ಬರೀ ಹೆಲ್ತ್ ಫಿಸಿಕಲ್ ಆಗಿ ನೋಡೋದಿಲ್ಲ. ಆಸ್ ಅ ಪ್ರಾಕ್ಟಿಷನರ್ ತುಂಬಾ ಡೀಪ್ ಆಗಿ ಹೋದವರೆಲ್ಲ ಸ್ವಲ್ಪ ಆಧ್ಯಾತ್ಮಿಕವಾಗೂ ನೋಡಕ್ಕೆ ನಾವು ನೋಡ್ತೀವಿ. ಯಾಕಂದ್ರೆ ಅದೇ ರಿಯಲ್ ಗೋಲ್. ಈ ಹೆಲ್ತ್ ಅಲ್ಲ, ಸೈಡ್ ಎಫೆಕ್ಟ್ಸ್ ಅಂತೀವಿ ನಾವು. ಆಧ್ಯಾತ್ಮಿಕವಾಗಿರೋದೇ ಅದ್ರ ಗೋಲು. ಏನು ನಮ್ಮ ಸ್ಪಿರಿಚುವಲ್ ಹೆಲ್ತ್ಗೆ ನಾವು ಯೋಗಾನ್ ಮಾಡೋದು. ಅದನ್ನ ಮಾಡ್ತಾ ಮಾಡ್ತಾ ನಮ್ಗೆ ನೀವೇ ಬೆನಿಫಿಟ್ ಎಲ್ಲ ಬಂದ್ಬಿಡತ್ತೆ. ಈ ಹೆಲ್ತ್, ಮಾನಸಿಕ, ದೈಹಿಕ ಹೆಲ್ತ್ ಎಲ್ಲ ಬಂದ್ಬಿಡತ್ತೆ, ಆರೋಗ್ಯ. ಬಟ್ ಸೀನಿಯರ್ಸ್ ಜೊತೆ ನನ್ಗೆ ಯೋಗ ಫಿಲಾಸಫಿ ಬಗ್ಗೆ ಮಾತಾಡಕ್ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಅವ್ರು ತುಂಬಾ ಆಸಕ್ತಿಯಿಂದ ಕೇಳಿಸ್ಕೊತಾರೆ. ಅವರು ಅವ್ರ ಎಕ್ಸ್ಪೀರಿಯನ್ಸಸ್ ನಮ್ ಜೊತೆ ಹಂಚ್ಕೋತಾರೆ. ಯಾಕಂದ್ರೆ ಅವರು ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ ಲೈಫ್ ಅಲ್ಲಿ. ಸೊ ಅವ್ರಿಗೆ ತುಂಬಾ ಈ ಮೆಟೀರಿಯಲ್ ಆಸಕ್ತಿಗಳು ಎಷ್ಟು ಇರಲ್ಲ ಎನಿವೆ. ಸೊ ಅವ್ರಿಗೆ ಊಟ ಈ ತರ ಮಾಡಿ ಅಂದ್ರೆ ಅವ್ರು ಸೀರಿಯಸ್ ಆಗಿ ಫಾಲೋ ಮಾಡ್ತಾರೆ. ಅಯ್ಯೋ ನಂಗೆ ಟೆಂಪ್ಟ್ ಆಯ್ತು, ನನ್ ಗುಲಾಬ್ ಜಾಮೂನ್ ತಿಂದೆ ಇದ್ರೆ ನನ್ ಜೀವನ ಸಾರ್ಥಕವಾಗಲ್ಲ, ಆ ತರ ಅವ್ರಿಗೆ ಫೀಲಿಂಗ್ಸೇ ಇರಲ್ಲ. ಸೊ ನಾನ್ ನೋಡಿದೀನಿ ಜನರಲ್ ಆಗಿ ಅವ್ರ ಹತ್ರ ಈ ಇದನ್ ಬಿಟ್ಬಿಡಿ, ಇದನ್ನ ತುಂಬಾ ಇದಕ್ ಹಾಕೋಬೇಡಿ, ಆ ತರ ಮಾತಾಡಿದ್ರೆ, ಫಿಲಾಸಫಿಕಲ್ ಆಗಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗೋಷ್ಟು ನಾವು ಬೇರೆ ಏಜ್ ಗ್ರೂಪ್ ಅಲ್ಲಿ ಅಷ್ಟೊಂದು ಇಂಟರ್ನಲೈಸೇಷನ್ ಅಂತೀವಲ್ಲ, ಅದಷ್ಟ ಆಗಲ್ಲ. ಸೊ ಅದಕ್ಕೆ ನಂಗೆ ತುಂಬಾ ಖುಷಿ ಸೀನಿಯರ್ಸ್ ಜೊತೆ ಮಾಡೋದು. ಬ್ಯೂಟಿಫುಲ್ ಮ್ಯಾಮ್. ನಿಮ್ಮ ಎಕ್ಸ್ಪೀರಿಯನ್ಸಸ್ ವಿ ಕ್ಯಾನ್ ಸಿ ಇಟ್ ಆನ್ ಯುವರ್ ಫೇಸ್. ನೀವು ಹೇಳುವಾಗ ಆ ಎಕ್ಸ್ಪ್ರೆಷನ್ಸ್ ನಿಮ್ಮ ಫೇಸ್ ಅಲ್ಲಿ ಕಾಣಿಸುತ್ತೆ. ಸೊ ಬೇರೆ ಯಾರಿಗಾದ್ರೂ ಏನಾದ್ರು ಕ್ವೆಶನ್ಸ್ ದಯವಿಟ್ಟು ಕೇಳಿ. ಸೊ ವಿ ಕ್ಯಾನ್ ಕ್ಲಿಯರ್ ಏನೇನ್ ಡೌಟ್ಸ್ ಇದೆ. ಮತ್ತೆ ಮಿತ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದ್ದೇ ಇರುತ್ತೆ ಯೋಗದಲ್ಲಿ. ನಾವು ಮ್ಯಾಮ್ ಹೇಳ್ದಂಗೆ ತುಂಬಾ ಜನ ಯೂಟ್ಯೂಬ್ ಅದು ನೋಡ್ಕೊಂಡು ಮಾಡ್ತೀವಿ, ಸರಿ ಯಾವ್ದು ತಪ್ಪು ಯಾವ್ದು ಅಂತ ಗೊತ್ತಿರೋದಿಲ್ಲ. ಸೊ ಆತರ ಏನಾದ್ರು ಡೌಟ್ಸ್ ಇದೆ, ಇದೊಂದು ಒಳ್ಳೆ ಅವಕಾಶ, ದಯವಿಟ್ಟು ಬನ್ನಿ ಕೇಳಿ. ಸೊ ಮ್ಯಾಮ್, ನೀವು ಹೇಳ್ದಂಗೆ ಸ್ವಲ್ಪ ಜನಕ್ಕೆ ನೀವು ಹೇಳ್ಕೊಡ್ತೀರಾ, ಅದಾದ್ಮೇಲೆ ಅವರೇ ಪ್ರಾಕ್ಟೀಸ್ ಮಾಡ್ತಾರ ಅಂತ ಹೇಳಿದ್ರಲ್ಲ. ಪ್ರಾಕ್ಟೀಸ್ ಮಾಡುವಾಗ ಅವ್ರು ಮಾಡೋದು ತಪ್ಪು ರೈಟು ಆ ತರ ಏನಾದ್ರು ಇದೆಯಾ ಮ್ಯಾಮ್, ಸಿಂಪ್ಟಮ್ಸ್ ಇಲ್ಲ ಎನಿಥಿಂಗ್ ದಟ್ ಯು ವಾಂಟ್ ಟು ಆಡ್ ಆನ್? ನಾನು ಹೆಚ್ಚಾಗಿ ನೋಡಿರೋದು ಅಂದ್ರೆ ಅವರೇ ಮಾಡೋದು ಒಂದು ಕ್ರಮ ಹೇಳ್ಕೊಟ್ಬಿಟ್ಟಿರ್ತೀವಿ. ಯಾರಾದ್ರೂ ಅವ್ರು ಯಾರ ಟೀಚರ್ ಹತ್ರ ಕಲ್ತ್ಕೊಂಡ್ರು ಈ ಸೀಕ್ವೆನ್ಸ್ ಫಾಲೋ ಮಾಡಿ ಅಂತ ಹೇಳಿ ಅವರು ಅದನ್ನೇ ಮಾಡ್ತಾರೆ. ಅದ್ ಮಾಡೋದ್ರಿಂದ ಜಾಸ್ತಿ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಅದು ಆ ಸೀಕ್ವೆನ್ಸ್ ಅವ್ರಿಗೆ ಸ್ವಲ್ಪ ಅವ್ರಿಗೆ ಮಾಡಿರುತ್ತೆ, ಪರ್ಸನಲೈಸ್ ಅಂತೀವಲ್ಲ, ಅವ್ರಿಗೆ ಅವ್ರ ಪ್ರಾಬ್ಲಮ್ಸ್ ಏನೆಲ್ಲ ಇದೆಯಾ ಅದನ್ನ ದೂರ ಮಾಡಕ್ಕೆ ಮಾಡಿರ್ತೀವಿ. ಸೊ ಆಮೇಲೆ ಅದ್ ಮಾಡ್ತಾ ಏನಾಗುತ್ತೆ, ಒಂಥರ ಒಂದ್ ಬಾಡಿ ಇಂಟೆಲಿಜೆನ್ಸ್ ಅಂತ ಬಂದ್ಬಿಟ್ಟಿರುತ್ತೆ. ಆ ಬಾಡಿಗೆ ಗೊತ್ತಾಗತ್ತೆ ಈ ತರ ಇದ್ ಮಾಡಿದ್ರೆ. ಅವ್ರು ಮಾಡಿರ್ತಾರೆ ಒಂದಷ್ಟು ದಿನ, 3 months ಮಾಡಿದ್ರು. ನಾವು ಕ್ಲಾಸಲ್ಲಿ ಹೇಳ್ತೀವಲ್ಲ, ಈ ತರ ಪೇನ್ ಬಂದ್ರೆ ನಿಲ್ಲಿಸ್ಬಿಡಿ, ಈ ತರ ನಿಮ್ಗೆ ಏನಾದ್ರೂ ಅನ್ಕಂಫರ್ಟಬಲ್ ಬ್ರೀದಿಂಗ್ ಪ್ರಾಬ್ಲಮ್ ಆದ್ರೆ ನಿಲ್ಲಿಸ್ಬಿಡಿ. ಆತರ ಅವ್ರು ಮಾಡಿ ನಾವು ಅದನ್ನ ಮಾಡಿಫೈ ಮಾಡಿರ್ತೀವಿ, ಏನಾಗತ್ತೆ ಅವ್ರಿಗೆ ಯಾವ್ದು ಬೆಟರ್ ಅಂತ. ಅವರು ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ನೋಡಿ, ಕನ್ಫ್ಯೂಷನ್ ಏನಾಗತ್ತೆ ಅಂದ್ರೆ, ನಾನ್ ಇದನ್ನು ಮಾಡಕ್ ಟ್ರೈ ಮಾಡ್ತೀನಿ, ಇವಾಗ ಮಾಡಿದೀನಲ್ಲ 6 ತಿಂಗಳು, ಆತರ ಯಾರಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದ್ರೆ ಬೈ ದೆನ್ ನಂಗೆ ಅನ್ಸುತ್ತೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಅವ್ರ ದೇಹ, ಅವ್ರ ಹೆಲ್ತ್, ಅವ್ರ ಕೆಪಾಸಿಟಿ ಅವ್ರಿಗೆ ಅರ್ಥ ಆಗೋಗುತ್ತೆ ಅನ್ಕೊಂಡಿದೀನಿ. ಪಾಸಿಟಿವ್ ಆಗಿ ನೋಡಕ್ ಹೋದ್ರೆ ಒಂದ್ ಗೊತ್ತಾಗತ್ತೆ, ಇದ್ ಮಾಡಿದ್ರೆ ಇದ್ ಮಾಡ್ಬಾರ್ದು ಅಂತ.
ಅನ್ಕೊಂಡಿದೀನಿ. ಬಟ್ ಏನಾದ್ರೂ ಡೌಟ್ಸ್ ಇದ್ರೆ ಅವ್ರು ತಿರ್ಗಾ ನಾವ್ ಹೇಳ್ತೀವಿ, ನೀವು ಬಂದು ನಮ್ಮನ್ ಕೇಳಿ, ಏನು ಜಾಸ್ತಿ ನೀವೇ ಮಾಡಕ್ ಹೋಗ್ಬಿಡ್ಬೇಡಿ. ಯಾಕಂದ್ರೆ ಇವಾಗ ಗ್ರೂಪ್ ಕ್ಲಾಸಸ್ ಅಲ್ಲಿ ಅಥವಾ ಈ ಟಿವಿನಲ್ಲಿ ಬರೋದೆಲ್ಲ ನೋಡಿ ನಾನು ಎಷ್ಟೊಂದ್ ಜನ ನೋಡಿದೀನಿ, 300 ಮಾಡಕ್ ಹೇಳಿದ್ರು ಕಪಾಲ್ಭಾತಿ ನಾನು ಮಾಡ್ದೆ ಅಂತ, ರಾಮದೇವ್ ಅವ್ರ ಗ್ರೂಪ್ ಅಲ್ಲಿ ಹಿಂಗ್ ಮಾಡ್ದೆ ಅಂತ. ಬಟ್ ಅವರು ಇಂಡಿವಿಜುವಲ್ ಅಟೆನ್ಷನ್ ಅವ್ರಿಗೆ ಕೊಡಕ್ಕಾಗಲ್ಲ ಅಲ್ಲ, ಅವ್ರಿಗೆ ಗೊತ್ತಾಗಲ್ಲ ಏನು ಅಂತ. ಸೊ ನಾನ್ ಹೇಳೋವಾಗ ಜನರಿಗೆ ನಾನು ಮೆಡಿಕಲ್ ಆಗು ಹೇಳ್ತೀನಿ, ಈ ತರ ನೀವ್ ಹಿಂಗ್ ಮಾಡಿದ್ರೆ ನಿಮ್ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ನಿಮ್ ಹಾರ್ಟ್ ರೇಟ್ ಜಾಸ್ತಿ ಆದ್ರೆ ನಿಮ್ಗೆ ಈ ಪ್ರಾಬ್ಲಮ್ಸ್ ಬರ್ಬೋದು. ನಿಮ್ಗೆ ಗೊತ್ತಾಗಲ್ಲ ತಕ್ಷಣ ಈ ಪ್ರಾಬ್ಲಮ್ ಬರುತ್ತೆ ಅಂತ, ಅದೇನ್ ತಕ್ಷಣ ಪ್ರಾಬ್ಲಮ್ ಬರಲ್ಲ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬರೋದು ಪ್ರಾಬ್ಲಮ್ಸ್. ಅದ್ರ ಎಫೆಕ್ಟ್ ನಮ್ಗೆ ಗೊತ್ತಾಗಲ್ಲ. ಒಂದ್ಸತಿ ಪ್ರಾಣಾಯಾಮ ಎಸ್ಪೆಷಲಿ ಗೈಡೆನ್ಸ್ ಇಲ್ದೆ ಮಾಡ್ಲೇಬಾರ್ದು. ಆಸನಾನು ಅಟ್ಲೀಸ್ಟ್ ಪರವಾಗಿಲ್ಲ, ಸ್ವಲ್ಪ ನಾವು ಕೈ ಕಾಲ್ ನೋವು ಬಂದ್ಬಿಡುತ್ತೆ, ಬಟ್ ಪ್ರಾಣಾಯಾಮ ನಾವು ಗೈಡೆನ್ಸ್ ಇಲ್ದೆ ಮಾಡಿದ್ರೆ ಅದು ಸ್ವಲ್ಪ ಆಕ್ಚುಲಿ ಅಡ್ವಾನ್ಸ್ ಪ್ರಾಕ್ಟೀಸ್ ಪ್ರಾಣಾಯಾಮ. ಅದನ್ನ ಎಲ್ಲ ನಂಗೆ ಆಸನ ಮಾಡಕ್ಕಲ್ಲ ಪ್ರಾಣಾಯಾಮ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡೋದು ಪ್ರಾಣಾಯಾಮ, ಅದು ಅಷ್ಟು ಹೆಲ್ದಿ ಅಲ್ಲ ಮಾಡೋದು. ಜನರಲ್ ಆಗಿ ಸ್ವಲ್ಪ ಡೀಪ್ ಆಗಿ ಪ್ರಾಣಾಯಾಮ ಮಾಡೋರು ಸ್ವಲ್ಪ ಆಸನಗಳು ಪ್ರಾಕ್ಟೀಸ್ ಮಾಡ್ಬೇಕು, ಯಾವ್ದಾದ್ರು ಎಷ್ಟಾಗತ್ತೋ ಅಷ್ಟು. ಯಾಕಂದ್ರೆ ಬಾಡಿನಲ್ಲಿ ಆ ತಾಕತ್ ಇರ್ಬೇಕು ಅದನ್ನ ಅನುಭವಿಸೋಕೆ. ಅದಕ್ಕೆ ನಾವು ಯಾವಾಗ್ಲೂ ಅಡ್ವೈಸ್ ಮಾಡೋದು, ನನ್ನ ಗುರುಗಳ ನನ್ನ ಶಿಸ್ತಿನ ಪ್ರಕಾರ ಇದು. ತುಂಬಾ ಜನ ಬೇರೆ ಬೇರೆ ಯೋಚನೆ ಮಾಡ್ತಾರೆ, ಬಟ್ ನಾವು ಕಲ್ತಿರೋದು ಪ್ರಾಣಾಯಾಮ ಅನ್ ಅಡ್ವಾನ್ಸ್ ಪ್ರಾಕ್ಟೀಸ್ ಅಂತ. ಸೊ ಜನರಲ್ ಆಗಿ ನಾವು ಅದನ್ನ ಅಷ್ಟು ಜಾಸ್ತಿ ಎನ್ಕರೇಜ್ ಮಾಡಲ್ಲ, ಅನ್ಲೆಸ್ ಯು ಗೆಟ್ ಒಂದು ಫಿಟ್ನೆಸ್ ಬಂದ್ಮೇಲೆ ನಾವು ಅದನ್ನ ಪ್ರಾರಂಭಿಸ್ತೀವಿ. ಸಿಂಪಲ್ ಆಗಿ ಮಾಡಿಸ್ತೀವಿ, ಬಟ್ ತುಂಬಾ ಹೊತ್ತು ಮಾಡೋದು ಪ್ರಾಣಾಯಾಮ, ಬ್ರೆತ್ ಹಿಡಿಯೋದು ಅದೆಲ್ಲ ನಾವು ಅಷ್ಟು ಎನ್ಕರೇಜ್ ಮಾಡಲ್ಲ ಹಿರಿಯರು. ಹೌದು ಮ್ಯಾಮ್, ನೀವು ಹೇಳ್ದಂಗೆ ಯಾವುದೇ ಫಿಟ್ನೆಸ್ ಇರ್ಲಿ, ಒಂದು ಲೆವೆಲ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ತಾ ನಮ್ಗೆ ಅದು ಓವರ್ ಕಾನ್ಫಿಡೆನ್ಸ್ ಎಂದು ಆಗ್ಬಿಡುತ್ತೆ. ನಾನು ಇನ್ನು ಎಕ್ಸ್ಟ್ರಾ ಮಾಡಿದ್ರೆ ಏನು, ಇಷ್ಟು ದಿನ ಮಾಡಾಯ್ತು, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಮೈಲ್ ಹೋದ್ರೆ ಏನು, ಸ್ವಲ್ಪ ಇವತ್ತು ಇಷ್ಟು 1000 ಸ್ಟೆಪ್ಸ್ ವಾಕ್ ಮಾಡಿದೀನಿ, ಇನ್ನು ಎಕ್ಸ್ಟ್ರಾ 500 ಮಾಡಿದ್ರೆ ಏನು, ಇಲ್ಲ ಇಷ್ಟು ಸತಿ ಪ್ರಾಣಾಯಾಮ ಮಾಡಿದೀನಿ, ಬ್ರೀದಿಂಗ್ ಇಷ್ಟು ಇನ್ನು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಏನು ಅಂತ ಬಂದೇ ಬರುತ್ತೆ ಥಾಟ್ಸ್. ಅಂಡ್ ನೀವು ಕರೆಕ್ಟ್ ಆಗಿ ಹೇಳ್ದಂಗೆ ಅದು ಒಂದು ಗೈಡೆನ್ಸ್ ಇಲ್ದಂಗೆ ಮಾಡೋದು ತಪ್ಪು. ಆಕ್ಸಿಜನ್ ಲೆವೆಲ್ ಇನ್ಕ್ರೀಸ್ ಆಗೋದು, ಹೋಲ್ಡ್ ಮಾಡೋದು, ಅವರ ಪ್ರೀ ಎಕ್ಸಿಸ್ಟಿಂಗ್ ಹೆಲ್ತ್ ಕಂಡೀಷನ್ಸ್, ಡಯಾಬಿಟಿಕ್, ಶುಗರು ಆ ತರ ಇರೋದು ಹೆದರ್ಸಕ್ಕಲ್ಲ, ಬಟ್ ಬೇಸಿಕ್ಲಿ ಎಷ್ಟು ಲಿಮಿಟ್ ಅಲ್ಲಿ ಇದ್ರೆ ಮಾಡ್ಕೊಂಡಷ್ಟು ಸಾಕು. ಇಟ್ ಈಸ್ ಲೈಕ್ ಅ ಸಾಲ್ಟ್ ಹೇಳ್ತಾರಲ್ಲ, ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಇಸ್ ಲೈಕ್ ಅ ಸಾಲ್ಟ್. ಅದಿಲ್ಲ ಅಂದ್ರೆ ನಮ್ಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಇದ್ರೆ ರುಚಿ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯದ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳೋದು ಇಟ್ ಇಸ್ ವೆರಿ ನೈಸ್. ಶ್ರೀದೇವಿ ಅವರಿದ್ದಾರೆ. ಖಂಡಿತ ನಮ್ಮ ಇವತ್ತಿನ ಹಿರಿಯ ನಾಗರಿಕರಿಗೆ ಏನು ಯೋಗದ ಬಗ್ಗೆ, ಯೋಗ ಫಾರ್ ಸೀನಿಯರ್ ಸಿಟಿಸನ್ ಅಂತ ಇತ್ತು, ಈ ವಿಷಯದ ಬಗ್ಗೆ ಖಂಡಿತ ನಮಗೆ ಶ್ರೀದೇವಿಯವರು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಹಿರಿಯ ನಾಗರಿಕರಿಗೆ ಇದ್ದಂತಹ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರಿಸಿದ್ದಾರೆ ಅಂತ ನಾನು ತಿಳ್ಕೊಳ್ತಾ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ಐ ಡಿ ಈ ರೀತಿ ಇದೆ, ರೇಡಿಯೋ ಆಕ್ಟಿವ್ 90.4 MSZCR@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ನೀವು ಮಿಸ್ ಆಗಿದ್ದಲ್ಲಿ ನಮ್ಮ ವೆಬ್ಸೈಟ್ www.soundcloud.comಗೆ ಹೋಗಿ ಕಾರ್ಯಕ್ರಮನ ಕೇಳಬಹುದು. ಹಾಗೂ ರೇಡಿಯೋದ ಮೂಲಕನೂ ನೀವು ನಮ್ಮ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.